ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ವಿಷಯ ಏನಂದರೆ, ಈಗಾಗಲೇ ನಮ್ಮ ಪ್ರಧಾನಮಂತ್ರಿಯವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈಗ ಕ್ಷೇತ್ರಗಳನ್ನು ಹೆಚ್ಚಿಸ್ತಾ ಇದ್ದಾರೆ. ಈ ಕ್ಷೇತ್ರ ಹೆಚ್ಚಿಸಿದ್ರೆ ಅಲ್ಲಿಯ ಬೇಕಾದಂಥ ಜಿಲ್ಲಾ ಕೇಂದ್ರ ಆಗಿರ್ಬೋದು, ಪ್ರತಿಯೊಂದು ಕಚೇರಿಗಳಾಗಿರ್ಬೋದು, ಅದಕ್ಕೆಲ್ಲ ಕೋಟ್ಯಾನುಕೋಟಿಗಟ್ಟಲೆ ರೂಪಾಯಿ ಖರ್ಚು ಬರ್ತದೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬರ್ತದೆ. ಮತ್ತು ಈಗಾಗಲೇ ಮೊದಲನೇದಾಗಿ ಮಾಡಿರುವಂಥದ್ದು ಈ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಎಲ್ಲ ಅವ್ರದ್ದು ಒಂದು ಯೋಜನೆಗಳು ಏನಿದ್ದಾವೆ ಅದು ನೆಲ ಕಚ್ಚಿದೆ. ಮೊದಲು ಅವ್ರು ಸ್ಮಾರ್ಟ್ ಸಿಟಿಗಳನ್ನು ಮೊದಲು ಮಾಡ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಈ ದಿನಕ್ಕೊಂದೊಂದು ಯೋಜನೆಗಳು, ದಿನಕ್ಕೊಂದೊಂದು ರೂಲ್ಸ್ಗಳು ಏನೇನೋ ಮಾಡ್ತಾರೆ, ಯಾವುದೂ ಒಂದು ಸಮರ್ಪಕವಾಗಿ ಅವ್ರದ್ದು ಆಗ್ತಾನೇ ಇಲ್ಲ. ಯಾಕಂತ ಕೇಳಿದ್ರೆ, ಈಗ ಸ್ಮಾರ್ಟ್ ಸಿಟಿಗಳು ಘೋಷಣೆ ಆಗಿತ್ತು, ಮತ್ತು ಅವ್ರದ್ದು ಏನು ಉದ್ಯೋಗ ಕೊಡುವಂಥದ್ದು ಇದು ಆಗಿತ್ತು. ಅವರು 10 ಹಲವು ಯೋಜನೆಗಳಲ್ಲಿ ಯಾವುದಾದ್ರು ಒಂದಾದರೂ ಸರಿ ಮಾಡಿದ್ದಾರೆ ಅವರು. ಅದು ಯಾವುದನ್ನು ಮಾಡೋದಿಲ್ಲ, ಪ್ರತಿಯೊಂದು ಏನೇನೋ ಮಾಡ್ತಾ ಇದ್ದಾರೆ. ಅದು ಸಮರ್ಪಕವಾಗಿ ಯಾವುದೇ ಒಂದು ಜಾರಿಕೃತವಾಗಿ ಸರಿಯಾದರೆ ಅದಕ್ಕೊಂದು ಬೆಲೆ ಬರ್ತದೆ. ಅದನ್ನು ಬಿಟ್ಕೊಂಡು ದಿನಕ್ಕೊಂದೊಂದು ಕ್ಯಾಶೆಟ್ ಮಾಡಿದ್ರೆ, ಈಗ ಕ್ಷೇತ್ರ ವಿಭಜನೆ ಏನಾಗ್ತದೆ ಕೇಳಿದ್ರೆ, ಅದಕ್ಕೆ ಮಾಡೋದಿದ್ರೆ ಪ್ರತ್ಯೇಕವಾದಂತಹ ಪ್ರತಿಯೊಂದು ಕಚೇರಿಗಳು ಬೇಕಾಗ್ತದೆ. ಆ ಕಚೇರಿಗಳು ಮಾಡಬೇಕಾದ್ರೆ ಕೋಟ್ಯಾನುಕೋಟಿ ಖರ್ಚು ಬರ್ತದೆ. ಮತ್ತು ಎಷ್ಟು ವರ್ಷ ಹೋಗ್ತದೆ ಅದು. ಅದನ್ನು ಬಿಟ್ಕೊಂಡು ಅರ್ಧಂಬರ್ಧ ಮಾಡಿಕೊಂಡು ಪ್ರತಿಯೊಂದು ಯೋಜನೆಗಳಿಗೆ, ವಿಶ್ವಕರ್ಮ ಯೋಜನೆ ಅಂದರು, ಅದು ಅರ್ಧಂಬರ್ಧ ಆಯಿತು. ಪ್ರತಿಯೊಂದು ಅವ್ರು ಮಾಡುತ್ತಿರುವಂಥ ಪ್ರತಿಯೊಂದು ಯೋಜನೆಗಳು ಕೂಡ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಹೇಳುವಂಥದ್ದು ಏನಂದರೆ, ನಮ್ಮದು ವೈಯಕ್ತಿಕವಾದ ದ್ವೇಷ ಇಲ್ಲ, ಸ್ವಾರ್ಥ ಇಲ್ಲ. ಆದರೆ ನೀವು ಹೋಗ್ತಿರೋ ರೂಟ್ ಯಾವ ಥರ ಇದೆ ಯಾಕಂತ ಕೇಳಿದ್ರೆ, ಕ್ಷೇತ್ರ ವಿಭಜನೆ ಇಷ್ಟು MP ಮಾಡೋದು, ಇಷ್ಟು ಜಿಲ್ಲೆ ಮಾಡೋದು, ಅದೆಲ್ಲ ಮಾಡಿದ್ರೆ ಅದು ಸಮರ್ಪಕವಾಗಿ ಜಿಲ್ಲಾ ಕೇಂದ್ರಗಳು, ಅದಕ್ಕೆ ಒಂದು ಪ್ರತ್ಯೇಕ ಬೇರೆ ಬೇರೆ ಕಚೇರಿಗಳು ಬೇಕಲ್ಲ. ಅದನ್ನು ನೀವು ಯಾವ ಲೆಕ್ಕದಲ್ಲಿ ಮಾಡ್ತೀರಿ? ಎಷ್ಟು ಕೋಟಿಗಟ್ಟಲೆ ಖರ್ಚು ಬರ್ತದೆ. ನಿಮ್ಮ ಹತ್ರ ಮೊದಲೇ ಇದರಲ್ಲಿ ದುಡ್ಡಿಲ್ಲ, ಬೊಗಸಿಲ್ಲ. ಅದನ್ನು ಬಿಟ್ಕೊಂಡು ಏನೇನೋ ಬಾಯಲ್ಲಿ ಮಾತನಾಡಿ ಹೇಳಿಬಿಟ್ರೆ ಆಗೋಯ್ತು. ಏನೋ ಘೋಷಣೆ ಮಾಡಿದ್ದಾರೆ, ಅದು ಆಗೋದು ಯಾವಾಗ? ಕ್ಷೇತ್ರ ವಿಭಜನೆ ಆದರೆ ಅಲ್ಲಿ DC ಆಫೀಸ್ ಆಗೋದು ಯಾವಾಗ? ಅದನ್ನೆಲ್ಲ ಯಾರು ಯೋಚನೆ ಮಾಡಿದ್ವಿ? ವಿರೋಧ ಪಕ್ಷನೂ ಕೂಡ ಅಂಥದ್ದೇ ಆಗೋಗ್ಬಿಟ್ಟಿದೆ. ಅದಕ್ಕೆ ಯೋಚನೆ ಇಲ್ಲ, ಏನೋ ಸಮರ್ಪಕವಾದ ಇದೆಯಲ್ಲ. ಯಾಕಂತ ಕೇಳಿದ್ರೆ, ನೀವು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರಲ್ವ, ಅದನ್ನು ಮೊದಲು ಸಮರ್ಪಕವಾಗಿ ಮಾಡಿ ಜನರಿಗೆ ಪ್ರತಿಯೊಂದು ಕಡೆ ಎಷ್ಟು ಕಡೆ ಸ್ಮಾರ್ಟ್ ಸಿಟಿ ಅಂತ ಹಾಕಿದ್ದೀರಾ, ಬೋರ್ಡ್ ಹಾಕಿದ್ದೀರಾ, ಅದರ ನಂತರ ಮುಂದೆ ಪ್ಲಾಟ್ಫಾರ್ಮ್ ಹೋಗಿ ನೀವು. ಅದನ್ನು ನಾವು ಬೇಜಾರು ಮಾಡೋದಿಲ್ಲ. ಅದನ್ನು ಬಿಟ್ಕೊಂಡು ದಿನಕ್ಕೊಂದೊಂದು ಯೋಜನೆ ತರುವಂಥದ್ದು, ಅದು ಯಾವುದು ಸಮರ್ಪಕವಾಗಿ ಆಗುವಂಥ ಲಕ್ಷಣಗಳೇ ಕಾಣ್ತಾ ಇಲ್ಲ. ಮೊದಲು ಹಳೇದು ಮೊದಲು ಸುಧಾರಿಸ್ಕೊಳ್ಳಿ, ಅದ್ರ ಕಡೆ ಮುಂದೆ ಸುಧಾರಿಸುವಂತ ನಾನು ಹೇಳ್ತಾ ಇದ್ದೀನಿ.